ಬೀದರ್ನಲ್ಲಿ ಜನರಿಗೆ ರಕ್ಷಣೆ ಕೊಡಬೇಕಾದ ಪೊಲೀಸ್ ಅಪ್ಪನೆ ಹೆಂಡತಿಗೆ ವರದಕ್ಷಿಣೆ ಕಿರುಕುಳ ನೀಡಿರೋ ಆರೋಪ ಕೇಳಿ ಬಂದಿದೆ. ಮದುವೆಯಾಗಿ ವರ್ಷ ಕಳೆದ್ರೂ ಮಕ್ಕಳಾಗ್ತಿಲ್ಲ ಅಂತ ಅಶ್ಲೀಲ ಸಂದೇಶಗಳನ್ನ ಕಳಿಸಿ ಕಿರುಕುಳ ಕೊಡ್ತಿದ್ದಾನೆ. ಅತ್ತ ಗಂಡನ ಮನೆಯವರು ಪ್ರತಿನಿತ್ಯ ವರದಕ್ಷಿಣೆ ಕಿರುಕುಳ ನೀಡುತ್ತಿದ್ದಾರೆ. ನನ್ನ ಕಷ್ಟ ಕೇಳೋರು ಯಾರು ಇಲ್ಲವಂತಾಗಿದೆ. ಪೊಲೀಸರಿಗೆ ದೂರು ನೀಡಿದ್ರು ಹೋದ್ರೆ ದೂರು ಸ್ವೀಕರಿಸ್ತಿಲ್ಲ ಅಂತ ಸಂತ್ರಸ್ತೆ ಆರೋಪ ಮಾಡ್ತಿದ್ದಾರೆ. ಏನಿದು ಪೊಲೀಸ್ ಅಪ್ಪನ ಕಿರುಕುಳದ ಕತೆ ಅಂತ ನೀವೇ ನೋಡಿ. ಮದುವೆಯಾಗಿರೋ ಫೋಟೋಗಳನ್ನ ತೋರಿಸ್ತಿರೋ ಯುವತೆ, ವರದಕ್ಷಿಣೆ ಕಿರುಕುಳ ಕೊಡ್ತಿದ್ದಾರೆ ಅಂತ ಅಲವತ್ತುಕೊಳ್ಳುತ್ತಿರೋ ಮಹಿಳೆ, ಪೊಲೀಸರಿಂದ ನ್ಯಾಯ ಸಿಕ್ಕಿಲ್ಲ, ನೀವಾದರೂ ನನ್ನ ಮಗಳಿಗೆ ನ್ಯಾಯ ಕೊಡಿಸಿ ಅಂತ ಮನವಿ ಮಾಡ್ತಿರೋ ತಂದೆ. ಈ ದೃಶ್ಯಗಳು ಕಂಡು ಬಂದಿದ್ದು ಬೀದರ್ನ ಪ್ರೆಸ್ ಕ್ಲಬ್ ಬಳಿ. ಇದಕ್ಕೆ ಕಾರಣ ವೃತ್ತಿಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿರೋ ವ್ಯಕ್ತಿ ನೀಡುತ್ತಿರೋ ಡೌರಿ ಕಿರುಕುಳ. ಎರಡು 2022ರ ಡಿಸೆಂಬರ್ನಲ್ಲಿ ನಡೆದಿತ್ತು ಅದ್ದೂರಿ ಮದುವೆ. 19 ತಿಂಗಳು ಬೆಂಗಳೂರಿನಲ್ಲಿ ನಡೆಸಿದ್ರು ಸುಖ ಸಂಸಾರ. ಈ ಫೋಟೋದಲ್ಲಿರೋ ವ್ಯಕ್ತಿಯ ಹೆಸರು ಮಚೀಂದ್ರ. ವೃತ್ತಿಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್. ಬೆಂಗಳೂರಿನ ಮೈಕೋ ಲೇಔಟ್ ಟ್ರಾಫಿಕ್ ಪೊಲೀಸ್ ಠಾಣೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ಮಚೀಂದ್ರ ಮೂಲತಃ ಚಿಟಗುಪ್ಪದವರಾಗಿದ್ದಾರೆ. ಮಚೀಂದ್ರ 2022ರ ಡಿಸೆಂಬರ್ನಲ್ಲಿ ಬೀದರ್ ಜಿಲ್ಲೆ ಔರಾದ ತಾಲೂಕಿನ ಸೀನಾ ಅನ್ನೋ ಯುವತಿಯ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು. ಯುವತಿಯ ಮನೆಯವರು ತಮ್ಮ ಹೊಲ ಮಾರಿ ಸುಮಾರು 30 ಲಕ್ಷ ರೂಪಾಯಿ ಖರ್ಚು ಮಾಡಿ ಅದ್ದೂರಿಯಾಗಿ ಮದುವೆ ಮಾಡಿದ್ರು. ಇದಾದ ಬಳಿಕ ಬೆಂಗಳೂರಿನಲ್ಲಿ 19 ತಿಂಗಳು ಇಬ್ಬರು ಸುಖವಾದ ಸಂಸಾರ ಕೂಡ ನಡೆಸಿದ್ರು. ಆರಂಭದಲ್ಲಿ ಹೆಂಡತಿಯನ್ನ ಚೆನ್ನಾಗಿಯೇ ನೋಡಿಕೊಳ್ಳುತ್ತಿದ್ದ ಮಚೀಂದ್ರ ದಿನ ಕಳೆದಂತೆ ಆಕೆಗೆ ಕಿರುಕುಳ ನೀಡಲು ಶುರು ಮಾಡಿದ್ನಂತೆ. ಹತ್ತೊಂಬತ್ತು ತಿಂಗಳ ಬಳಿಕ ಪತಿಯಿಂದ ಡೌರಿ ಕಿರುಕುಳ ಶುರು. ಮಕ್ಕಳಾಗಿಲ್ಲ ಎಂದು ಮನೆಯಿಂದ ಹೊರದಬ್ಬಿದ್ದ ಗಂಡ. 2022ರಲ್ಲಿ ಮದುವೆಯಾಗಿದ್ದ ಮಚೀಂದ್ರ 19 ತಿಂಗಳು ಹೆಂಡತಿಯ ಜೊತೆ ಸುಖ ಸಂಸಾರ ನಡೆಸಿದ್ದ. 19 ತಿಂಗಳ ಬಳಿಕ ಹೆಂಡತಿಗೆ ವರದಕ್ಷಿಣೆ ತರುವಂತೆ ಕಿರುಕುಳ ನೀಡಲು ಆರಂಭಿಸಿದ್ದ. ಜೊತೆಗೆ 19 ತಿಂಗಳು ಕಳೆದರೂ ಮಕ್ಕಳಾಗಿಲ್ಲ ಅಂತ, ನಿನ್ನಲ್ಲಿ ಏನೋ ಸಮಸ್ಯೆ ಇದೆ ಅಂತ ಮನೆಯಿಂದ ಹೊರದಬ್ಬಿದ್ದಾನೆ. ಒಂದೆಡೆ ಮಚೀಂದ್ರ ಪತ್ನಿಗೆ ವರದಕ್ಷಿಣೆ ಕಿರುಕುಳ ಕೊಡ್ತಿದ್ರೆ, ಮತ್ತೊಂದೆಡೆ ಅವರ ಮನೆಯವರು ನಿನಗೆ ಮಕ್ಕಳಾಗಿಲ್ಲ, ನಿನಗೆ ಬಂಜೆತನದ ಸಮಸ್ಯೆ ಇರಬಹುದು ಅಂತ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರಂತೆ. ಜೊತೆಗೆ ಗಂಡನ ಮನೆಯವರು ಕೂಡ ಆಕೆಗೆ ಡೌರಿ ಕಿರುಕುಳ ಕೊಡಲು ಆರಂಭಿಸಿದ್ರು. ಅಲ್ಲದೆ ಆತನಿಗೆ ಅಕ್ಕನ ಮಗಳ ಜೊತೆ ಬೇರೆ ಮದುವೆ ಮಾಡಲು ಹವಣಿಸುತ್ತಿದ್ದಾರೆ ಅಂತ ಮಚೀಂದ್ರ ಪತ್ನಿ ಸೀನಾ ಆರೋಪಿಸಿದ್ದಾರೆ. ಅವರು ನನ್ಗೆ 1.5 ವರ್ಷ ಚೆನ್ನಾಗಿ ಇಟ್ಕೊಂಡಿದ್ರು. ಆಮೇಲೆ ಎಲ್ಲ ಡೌರಿ ಹರಾಸ್ಮೆಂಟ್ ಮಾಡ್ತಾ ಇದ್ದಿದ್ರು. ಅಂದ್ರೆ ಮನೆಯವರೆಲ್ಲ ನಮ್ಮ ನಾದ್ನಿಯವರು ಸವಿತಾ ಅಂತ, ಮತ್ತು ಅವ್ರ ನಾದ್ನಿಯವ್ರ ಮನೆಯವರು ಬಸವರಾಜ, ಮತ್ತು ಅವ್ರ ಅಣ್ಣ ಅನಿಲ, ಅವ್ರ ಅಮ್ಮ ಮೈನಾಬಾಯಿ ಅಂತ ಹೇಳಿ, ಮತ್ತು ಏನಿದೆ ಅಂತ ಹೇಳಿದ್ರೆ ಎಲ್ಲ ಕಡೆ ಚೆನ್ನಾಗಿ ನೋಡ್ಕೊಳ್ಳಂಗಿಲ್ಲ ನಮ್ಮ ಅಮ್ಮಗೆ, ಇದು ಅದು ಅಂತ ನೆಪ ಮಾಡ್ತಾಯಿದ್ರು. ನಾವು ಪರ್ಸ್ನಲಾಗಿ ಕೇಳಿದ್ರೆ ನಮ್ಮ ಡೌರಿ ಬೇಕು, ಇದು ಅದು ಅಂತ ಹೇಳಿ ನಮ್ಮನ್ನು ಹರಾಸ್ಮೆಂಟ್ ಮಾಡ್ತಾ ಇದ್ದಿದ್ರು. ಅವ್ರು ಬಿಡ್ತಾ ಇಲ್ಲ ಮನೆಯವರು. ಅವ್ರ ಅಮ್ಮ ಆಗಲಿ ಅಕ್ಕ ಆಗಲಿ, ಅಕ್ಕನ ಮಗಳಿಗೆ ಏನೋ ಮಾಡ್ಬೇಕಂತ ಇದ್ದಿದ್ದಂತ, ಇನ್ನೊಂದು ಮದುವೆ ಮಾಡೋ ಪ್ಲಾನ್ ಇದೆ ಅವ್ರಿಗೆ. ಅದಕ್ಕೆ ನಮಗೆ ಡೈವರ್ಸ್ ಕೊಟ್ಬಿಟ್ಟು ಅವ್ರ ಅಕ್ಕನ ಮಗಳಿಗೆ ಮಾಡ್ಕೋಬೇಕನ್ನೋ ಇಂಟೆನ್ಷನ್ ಇದೆ. ದೂರು ಸ್ವೀಕರಿಸಲು ವಿಳಂಬ ಮಾಡಿದ್ರಂತೆ ಪೊಲೀಸರು. ತಮ್ಮದೇ ಇಲಾಖೆ ವ್ಯಕ್ತಿಯ ಬೆನ್ನಿಗೆ ನಿಂತರ ಪೊಲೀಸ್. ಮಚೀಂದ್ರ ಮದುವೆಯಾದ 19 ತಿಂಗಳ ಬಳಿಕ ವರದಕ್ಷಿಣೆ ಕಿರುಕುಳ ನೀಡಲು ಆರಂಭಿಸಿದ್ದ. ಅಲ್ಲದೆ ತನಗೆ ಅನಾರೋಗ್ಯವಾಗಿದೆ, ನಾನು ಗುಣಮುಖನಾದ ಬಳಿಕ ನಿನ್ನನ್ನ ಮನೆಗೆ ಕರೆದುಕೊಂಡು ಹೋಗ್ತೀನಿ ಅಂತ ಹೇಳಿ ಮಚೀಂದ್ರ ತನ್ನ ಅಣ್ಣನ ಜೊತೆಗೆ ಚಿಟಗುಪ್ಪದಲ್ಲಿರೋ ತನ್ನ ಮನೆಗೆ ಕಳುಹಿಸಿದ್ದ. ಬಳಿಕ ಆಕೆಯನ್ನ 1.5 ವರ್ಷದ ಹಿಂದೆ ತವರು ಮನೆಗೆ ಕಳಿಸಿದ್ದ. ಅಂದಿನಿಂದ ಇಂದಿನವರೆಗೂ ಒಮ್ಮೆಯೂ ಆತ ಬಂದು ಪತ್ನಿಯನ್ನ ನೋಡಿಲ್ಲ. ಇದರಿಂದ ನೊಂದ ಯುವತಿ ಮಚೀಂದ್ರ ವಿರುದ್ಧ ದೂರು ನೀಡಲು ಹೋಗಿದ್ರು. ಆದರೆ ಪೊಲೀಸರು ದೂರು ಸ್ವೀಕರಿಸಲು ಹಿಂದೆ ಮುಂದೆ ನೋಡಿದ್ರು. ತಮ್ಮದೇ ಇಲಾಖೆಯ ವ್ಯಕ್ತಿ ಎಂದು ಮಚೀಂದ್ರನನ್ನ ರಕ್ಷಣೆ ಮಾಡಲು ಯತ್ನಿಸುತ್ತಿದ್ದಾರೆ ಅಂತ ಸೀನಾ ಆರೋಪ ಮಾಡ್ತಿದ್ದಾರೆ. ಒಟ್ಟಾರೆ ಎಲ್ಲಿ ನಾವು ಪೊಲೀಸ್ ಸ್ಟೇಷನ್ನಲ್ಲಿ ಓದಿದ್ರು ಅವರಿಗೆ ಒಂಥರ ಏನೋ ಸಪೋರ್ಟ್ ಮಾಡ್ತಿದ್ರು. ನಾವು ನಮ್ಮನ್ನು ಡೌರಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ನೀವು ಕೇಸ್ ಹಾಕೊಳ್ರಿ ಅಂತ ಹೇಳಿದ್ರೆ ಇನ್ನೂವರೆಗೆ ಏನು ಹಾಕೊಳ್ಳೋಕ್ಕೆ ರೆಡಿ ಇಲ್ಲ. ಕಂಪ್ಲೇಂಟ್ 498 ಕೊಟ್ಟಿದ್ದೀವಿ. ಆದರೆ ಅವರಿಗೆ ಏನೋ ಒಂಥರ ಇದು ಇಲ್ಲ, ರೆಸ್ಪಾನ್ಸ್ ಇಲ್ಲ ಕರೆಕ್ಟಾಗಿ. ನಾವು ಡಿಸೆಂಬರ್ 2024 ಡಿಸೆಂಬರ್ 24ರಲ್ಲಿ ಕೊಟ್ಟಿದ್ದೀವಿ. ಬಟ್ 9 ಮಂತ್ಸ್ ತಗೊಂಡಿದ್ರು ಅವರು ಚಾರ್ಜ್ ಶೀಟ್ ಹಾಕೋದಕ್ಕೆ.
ಮತ್ತು ಸಿ ಸಿ ನಂಬರ್ ಹಾಕ್ಲಿಕ್ಕೆ 2 ಒಟ್ಟೆ ಏನೋ ನಮಗೆ ಇಗ್ನೋರ್ ಮಾಡ್ತಾ ಇದ್ರು ಅವರು ಡಿಪಾರ್ಟ್ಮೆಂಟ್ ಅಂತೇಳಿ. ನಾವು ಏನು ಅಂದರೆ ಅವರು 2-3 ಏರಿಂಗಿಗೆ ಸ್ಕಿಪ್ ಮಾಡ್ತಾರೆ, ಒಟ್ಟಾರೆ ನಮ್ಗೆ ಡಿಲೇ ಮಾಡೋದು, ನಮ್ಗೆ ಹಿಂಸೆ ಮಾಡೋದು, ಎಷ್ಟೇ ದಿನ ಹೋಗಲಿ ಹಿಂಗೆ ನಡೀಲಿ ಅನ್ನೋ ಇಂಟೆನ್ಷನ್ ಅವರು. ಪತ್ನಿಗೆ ವಾಟ್ಸಪ್ ಮೂಲಕ ಅಶ್ಲೀಲ ಸಂದೇಶ ರವಾನೆ. ನೆಮ್ಮದಿಯಾಗಿರ್ಬೇಕ ಡೈಲಾಗ್ ಬಳಸಿ ಪತ್ನಿಗೆ ಅವಾಜ್. ಸುಮಾರು 1.5 ವರ್ಷದಿಂದ ಹೆಂಡತಿ ಜೊತೆ ಮಚೀಂದ್ರ ನೇರವಾಗಿ ಮಾತನಾಡಿಯೇ ಇಲ್ಲ. ಪತ್ನಿ ಹೇಗಿದ್ದಾಳೆ ಅಂತ ಮುಖ ಕೂಡ ನೋಡಿಲ್ಲ. ಆದ್ರೆ ಆಗಾಗ ಹೆಂಡತಿಗೆ ಫೋನ್ ಮಾಡ್ತಿದ್ದಂತೆ. ಫೋನ್ ರಿಸೀವ್ ಮಾಡದೇ ಇದ್ರೆ ಪತ್ನಿಗೆ ವಾಟ್ಸಪ್ ಮೂಲಕ ಅಶ್ಲೀಲ ಸಂದೇಶಗಳನ್ನ ರವಾನಿಸುತ್ತಿದ್ದಂತೆ. ಜೊತೆಗೆ ತನ್ನ ತಾಯಿ ಕುರಿತು ಕೆಟ್ಟ ಪದ ಬಳಸ್ತಾನೆ ಅಂತ ಪತ್ನಿ ಸೀನಾ ಹೇಳಿದ್ದಾರೆ. ಅಲ್ಲದೆ ಮಚೀಂದ್ರನ ಕಾಟ ತಾಳಲಾಗದೆ ಆತನ ನಂಬರ್ ಬ್ಲಾಕ್ ಮಾಡುವ ಮಟ್ಟಿಗೆ ಕೆಟ್ಟ ಮಾತುಗಳನ್ನ ಬಳಸಿದ್ದಾನೆ ಅಂತ ಸೀನಾ ಮಾಹಿತಿ ನೀಡಿದ್ದಾರೆ. ಮೆಸೇಜ್ ಅಂದರೆ ಹೊರಟಾರೆ ಬೈಯೋದು, ಅಮ್ಮನಿಗೆ ಬೈಯೋದು, ಏನೇನೋ ಕೆಟ್ಟ ಪದ ಯೂಸ್ ಮಾಡಿ ಬೈತಿರ್ತಾನೆ. ಯಾವಾಗಾದ್ರೂ ಕಾಲ್ ಮಾಡ್ತಿರ್ತಾನೆ, ನಾನು ರಿಸೀವ್ ಮಾಡಲ್ಲಂಗಿಲ್ಲ, ಹಂಗೆಲ್ಲ ಹಿಂಸೆ ಮಾಡ್ತಿರ್ತಾನೆ ಅಂಥೇಳಿ ಮೆಸೇಜೆಲ್ಲ ಹಾಕ್ತಾನೆ, ಕೆಟ್ಟ ಪದ ಯೂಸ್ ಮಾಡ್ತಿರ್ತಾನೆ. ಸಾಯಿಸ್ಬಿಡ್ತೀನಿ, ಅದು ಮಾಡಿಬಿಡ್ತೀನಿ, ಇದು ಮಾಡಿಬಿಡ್ತೀನಿ ಅಂತ ಆ ಚಾಟಿಂಗ್ ಮೂಲಕ ನನ್ನನ್ನು ಹಿಂಸೆ ಕೊಡ್ತಿರ್ತಾರೆ. ಯಾವುದೇ ಥರ ಪ್ರೀತಿ ಇಲ್ಲದಂತೂ ಅವ್ರ ಭಾವನೆ ಇಲ್ಲ ನಾನು ಸತ್ರು ಪರವಾಗಿಲ್ಲ, ನಾನು ಮಾತ್ರ ನಿನ್ನ ಕರ್ಕೊಂಡು ಹೋಗಲ್ಲ, ಯಾವತ್ತಾದ್ರೂ ಒಂದಿನ ನಿನ್ನ ನೋಡ್ಕೊತೀನಿ, ನಿನಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳಿ ನನಗೆ ಮಾತ್ರ ಹಿಂಸೆ ಕೊಡ್ತಿರ್ತಾನೆ. ಬೇಡನೆ ಅಂತ ಮೆಸೇಜ್ ಅಂತ ಹೇಳಿದ್ರೆ ಅವ್ರದ್ದು ಮೆಸೇಜ್ ಕೆಟ್ಟ ಪದದಲ್ಲಿ ಬೈದ್ಬಿಟ್ಟು ಮತ್ತೆ ಬ್ಲಾಕ್ ಆಗ್ಬಿಡ್ತಾನೆ. ಅವ್ನಿಗೆ ಯಾವುದೇ ಥರ ನಾನು ಕರ್ಕೊಂಡು ಬರ್ತೀನಿ ಆ ಥರ ಯಾವುದೇ ಇಲ್ಲ, ನನಗೆ ಬರೀ ಹಿಂಸೆ ಮಾಡ್ತಾ ಇದೆಯಾ, ಇದು ಕೇಸ್ ಆಗ್ತಾ ಇದೆಯಾ ಅಂತ ಹೇಳಿ ಬರೀ ಅದೇನು ಮಾಡ್ತಾರೆ. ಕೇಸ್ ಆದರೆ ಕೇಸ್ ಆಗ್ತೀಯಾ ಅಂತ ಹೇಳಿ ಹಿಂಸೆ ಮಾಡ್ತಿರ್ತಾರೆ. ಕೇಸ್ ಆಗಲಿಲ್ಲ ಅಂದರೆ ಹೋಗ ನನ್ನ ಏನು ಮಾಡ್ಕೊತೀಯಾ ಅಂತ ಹೇಳಿ ಹಿಂಗೆಲ್ಲ ಹೇಳ್ತಿರ್ತಾನೆ. ಮಚೀಂದ್ರ ಪತ್ನಿ ಸೀನಾರ ತಂದೆ ನಾಮದೇವ್ ಕೂಡ ಪೊಲೀಸರ ವಿರುದ್ಧ ಆರೋಪ ಮಾಡಿದ್ದಾರೆ. ನಾವು ಪೊಲೀಸರ ಬಳಿ ನ್ಯಾಯ ಕೇಳೋಕೆ ಹೋದ್ರೆ ನಮ್ಮನ್ನೇ ದಬಾಯಿಸಿ ಕಳುಹಿಸುತ್ತಾರೆ. ಆತ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿರುವುದರಿಂದ ಪೊಲೀಸರು ಆತನ ಬೆನ್ನಿಗೆ ನಿಂತಿದ್ದಾರೆ. ನಮ್ಮ ಮಗಳಿಗೆ ಯಾರು ನ್ಯಾಯ ಕೊಡಿಸುತ್ತಾರೆ ಸರ್, ನಮಗೆ ನ್ಯಾಯ ಯಾರು ಕೊಡಿಸ್ತಾರೆ ಅಂತ ಕೇಳಿದ್ರೆ ಕೋರ್ಟ್ನಲ್ಲಿ ನಿಮಗೆ ನ್ಯಾಯ ಸಿಗುತ್ತೆ, ಅಲ್ಲಿಗೆ ಹೋಗಿ ಅಂತ ಪೊಲೀಸರು ಹೇಳ್ತಾರಂತೆ. ಪೊಲೀಸರು ಆರೋಪಿಯ ರಕ್ಷಣೆಗೆ ನಿಂತರೆ ನಮಗೆ ನ್ಯಾಯ ಕೊಡಿಸೋರು ಯಾರು ಅನ್ನೋದು ಸೀನಾ ತಂದೆ ನಾಮದೇವ್ ಅವರ ಪ್ರಶ್ನೆಯಾಗಿದೆ. ಪೊಲೀಸ್ ಡಿಪಾರ್ಟ್ಮೆಂಟ್ದಾಗ ಹೋಗಿ ನಾವು ಸರ್ ಹಿಂಗೆ ಎಲ್ಲ ಡೌರಿ ಡಿಮಾಂಡ್ ಮಾಡ್ತಾ ಇದ್ದಾರೆ ಸರ್, ಮತ್ತು ಇದು ಡೌರಿ ಕೇಸ್ ಹಾಕ್ರಿ ಸರ್ ಅಂದ್ರೆ ಇಲ್ಲ ರೀ, ಅದು ಆ ಕೇಸಿನ ಮೇಲೆ ಎಲ್ಲ ಆಯ್ತದ್ರಿ, ಈ ಕೇಸಿನ ಮೇಲೆ ಎಲ್ಲ ಆಯ್ತದ್ರಿ, ಡಿಪಾರ್ಟ್ಮೆಂಟ್ ಅರ ರೀ, ಹಂಗೆ ಮಾಡ್ಲಕ್ಕೆ ಬರಲ್ಲ ರೀ ಆಯಿತು ಅಂದ್ರೆ ಸರ್. ಅದು ಮತ್ತು ಕೇಸ್ ಆಗಿದೆಯಲ್ಲ ಸರ್, ಮತ್ತು ಅದಕ್ಕೆ ಹ್ಯಾಂಗೆ ಆಯ್ತದ್ರಿ ಮುಂದೆ ಅಂಥೇಳಿ ವಿಚಾರಣೆ ತೊಗೊಳಕ್ಕೆ ಹೋದರೆ ಇದು ರಿಕಾಲ್ ಮಾಡ್ಕೊಂಡನಲ್ಲ ರೀ ಸರ್, ಮತ್ತು ಹೆಂಗೆ ರೀ ಅಂತಂದ್ರೆ ಹೌದು ರೀ ಸರ್ತಿಗೆ ಅವ ರಿಕಾಲ್ ಮಾಡ್ಕೊಬೋದು ರೀ, ಬಟ್ ಅಂತ ಈ ಟೈಪ್ ಹೇಳ್ತಾರೆ. ಮತ್ತು ಅಂದ್ರೆ ಸರ್ ನಮಗೆ ನ್ಯಾಯ ಎಲ್ಲಿ ಸಿಗ್ಬೇಕು ಸರ್ ಅಂತಂದ್ರೆ ನ್ಯಾಯ ರೀ ಕೋರ್ಟಿಲಿದೆ ಸಿಗ್ತದೆ ರೀ ಅಂತ ಹೇಳ್ತಾರೆ. ಮದುವೆ ಆಗಿ ವರ್ಷ ಕಳೆದ್ರು ಮಕ್ಕಳು ಆಗ್ತಿಲ್ಲ ಅಂತ ಪೊಲೀಸ್ ಕಾನ್ಸ್ಟೇಬಲ್ ಮಚೇಂದ್ರ ತನ್ನ ಪತ್ನಿಗೆ ಕಿರುಕುಳ ಕೊಡ್ತಿದ್ದಾನೆ. ಅವರ ಮನೆಯವರು ವರದಕ್ಷಿಣೆ ತರಲು ಒತ್ತಾಯ ಮಾಡ್ತಿದ್ದಾರೆ. ನನ್ನ ತಂದೆ ಸಾಲ ಮಾಡಿ ಮದುವೆ ಮಾಡಿದ್ದಾರೆ, ಮದುವೆಗೆ ಮಾಡಿರೋ ಸಾಲವನ್ನೇ ತೀರ್ಸೋಕೆ ಆಗ್ತಿಲ್ಲ, ಅಂಥದ್ರಲ್ಲಿ ಹೆಚ್ಚಿನ ವರದಕ್ಷಿಣೆ ತಗೊಂಡು ಬಾ ಅಂದ್ರೆ ಎಲ್ಲಿಂದ ತರೋಕ್ಕಾಗುತ್ತೆ ಅಂತ ಸಂತ್ರಸ್ತೆ ಪ್ರಶ್ನೆ ಮಾಡ್ತಿದ್ದಾಳೆ. ಅಲ್ಲದೆ ಪೊಲೀಸರು ದೂರು ಪಡೆಯಲು ಮುಂದಾಗ್ತಿಲ್ಲ, ನನಗೆ ರಕ್ಷಣೆ ಕೊಡೋದು ಯಾರು ಅಂತ ಪ್ರಶ್ನಿಸಿದ್ದಾಳೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ, ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.